ತುಮಕೂರಿನಲ್ಲಿ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಮುಸ್ಲಿಂ ಬಾಂಧವರು ಸಾವಿರಾರು ಸಂಖ್ಯೆಯಲ್ಲಿ ಶಾಂತಿಯುತ ಮೆರವಣಿಗೆ ನಡೆಸಿದರು. ತುಮಕೂರಿನ ಬಾರ್ಲೈನ್ ರಸ್ತೆಯಲ್ಲಿರುವ ಮಸೀದಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಸೇರಿದಂತೆ ಅನೇಕ ಗಣ್ಯರು ತೆರಳಿ ಮುಸ್ಲಿಂ ಬಾಂಧವರಿಗೆ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಶುಭಾಶಯ ಕೋರಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರುಗಳಾದ ಎಸ್. ಶಫಿ ಅಹಮದ್, ಡಾಕ್ಟರ್ ರಫೀಕ್ ಅಹಮದ್ ಸೇರಿದಂತೆ ಅನೇಕ ಮುಸ್ಲಿಂ ಬಾಂಧವರು ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಅವರನ್ನು ಅಭಿನಂದಿಸಿದರು. ಆನಂತರ ಮಧ್ಯಾಹ್ನ ಗೂಡ್ಶೆಡ್ ಕಾಲೋನಿಯಲ್ಲಿ ಚಾಂದನಿ ಜೊತೆ ಮೆರವಣಿಗೆಯು ಆರಂಭವಾಯಿತು. ಪ್ರಧಾನಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ 1500ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಪ್ರವಾದಿಗಳು ಅನೇಕ ಸಂದೇಶಗಳನ್ನು ನಮಗೆಲ್ಲರಿಗೂ ಕೊಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಶಾಂತಿಯ ಸಂದೇಶ. ನಾವೆಲ್ಲರೂ ಸಹೋದರತ್ವವಾಗಿ ಶಾಂತಿಯುತವಾಗಿ ನೆಲೆಸಿ ಅಂತ ಹೇಳ್ಬಿಟ್ಟು ಅವರು ಒಂದು ಸಂದೇಶವನ್ನು ಕೊಟ್ಟಿದ್ದರು. ಜೊತೆಗೆ ತಾವು ಯಾವ ನಾಡಿನಲ್ಲಿ ಇರ್ತೀರ ಆ ನಾಡಿನ ಕಾನೂನುಗಳನ್ನು ಪಾಲಿಸಿ ಶಾಂತಿಯುತವಾಗಿ ಇರಿ ಅಂತ ಹೇಳ್ಬಿಟ್ಟು ಕೂಡ ಇಂತಹ ಸಂದೇಶಗಳನ್ನು ಬಹಳಷ್ಟು ಸಂದೇಶಗಳನ್ನು ಅವರು ಕೊಟ್ಟಿದ್ದರು. ಇವತ್ತು ನಮಗೆ ಬಹಳ ಅದೃಷ್ಟ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂದರೆ ಇವತ್ತು ಪ್ರವಾದಿಯವರ 1500ನೇ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಬಾರ್ಲಿನ್ ಮಸೀದಿಗೆ ಮಾನ್ಯ ಗೃಹ ಸಚಿವರು ಹಾಗೂ ಹಿರಿಯರಾದ ಡಾಕ್ಟರ್ ಪರಮೇಶ್ವರ್ ಸಾಹೇಬರು ಬಂದು ನಮಗೆಲ್ಲರಿಗೂ ಶುಭವನ್ನು ಕೋರಿ ಹೋಗಿದ್ದಾರೆ. ಅದೇ ಇಡೀ ಜಗತ್ತಿನಲ್ಲೇ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಈ ಹಬ್ಬದ ಪ್ರಯುಕ್ತ ಇಡೀ ವಿಶ್ವದ ಸಮಗ್ರ ಜನತೆಯವರಿಗೆ ಶುಭಾಶಯಗಳನ್ನು ಕೋರುತ್ತಾ, ಇವತ್ತು ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಸಂದೇಶ ಇಡೀ ವಿಶ್ವದಲ್ಲೇ ಶಾಂತಿ ಸೌಹಾರ್ದತೆಯಿಂದ ಕಾಪಾಡಿ ಇಡೀ ವಿಶ್ವಕ್ಕೆ ಸಂದೇಶವನ್ನು ಕೊಟ್ಟಿದ್ದು ಇಂಥ ಒಂದು ಮಹಾನ್ ಗುರುಗಳು. ಅವರ ಒಂದು ಪ್ರಯುಕ್ತ ಈ ಹಬ್ಬವನ್ನು ಇವತ್ತು 1050 ವರ್ಷದ ಹಬ್ಬವನ್ನು ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ. ಇಡೀ ಜಗತ್ತಿನಲ್ಲೇ ಮುಸ್ಲಿಂ ಬಾಂಧವರು ಮತ್ತು ಇತರವರೆಲ್ಲ ಸೇರಿ ಈ ಹಬ್ಬದ ಪ್ರಯುಕ್ತ ಶಾಂತಿ ಸೌಹಾರ್ದತೆಯನ್ನು ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಮೊನ್ನೆ ತಾನೇ ಗಣಪತಿ ಹಬ್ಬವನ್ನು ಸಹ ನಮ್ಮ ನಗರದಲ್ಲಿ ಭಾಳ ಅದ್ದೂರಿಯಿಂದ ಆಚರಣೆ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್, ಕಾಂಗ್ರೆಸ್ ಮುಖಂಡರುಗಳಾದ ಇಕ್ಬಾಲ್ ಅಹಮದ್, ಅಸ್ಲಂ ಪಾಷಾ, ಸೈಯದ್ ನಯಾಜ್ ಸೇರಿದಂತೆ ಹಲವಾರು ಮುಖಂಡರುಗಳು ಪಾಲ್ಗೊಂಡು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಶುಭಾಶಯ ಕೋರಿದರು. ಆನಂತರ ಗೂಡ್ಶೆಡ್ ಕಾಲೋನಿಯಿಂದ ಹೊರಟ ಮೆರವಣಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಎಲ್ಲರ ಗಮನ ಸೆಳೆಯಿತು. ಇನ್ನು ನಗರದ ಆಯಾ ಕಟ್ಟಿನ ಸ್ಥಳಗಳು ಸೇರಿದಂತೆ ನಗರದಲ್ಲಿ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜನ್ಮ ಜಯಂತಿ ಇಂದು. ಈ ದಿನ ನಗರದಲ್ಲಿ ಅನೇಕ ಕಡೆ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಏನು ಪ್ರವಾದಿಯವರು ಈ ಪ್ರಪಂಚಕ್ಕೆ ಶಾಂತಿಯ ಸಂದೇಶವನ್ನು ತಂದುಕೊಟ್ರು, ಮಾನವೀಯತೆಯನ್ನು ತಂದುಕೊಟ್ರು, ಅದನ್ನು ಪ್ರತಿಪಾದಿಸುವಂಥ ದಿನ ಇವತ್ತು. ನಾವೆಲ್ಲರೂ ಕೂಡ ಎಲ್ಲರ ಜೊತೆ ಸಹೋದರತ್ವದ ಸಹಬಾಳ್ವೆಯ ಸಂದೇಶವನ್ನು ಕೊಟ್ಟು, ಅನ್ಯ ಧರ್ಮೀಯರು ನಾವು ಎಲ್ಲರೂ ಒಂದೇ, ಭಗವಂತ ಎಲ್ಲರಿಗೂ ಒಬ್ಬನೇ, ಅಲ್ಲಾಹನು ಎಲ್ಲರಿಗೂ ಒಬ್ಬನೇ, ಆ ಅಲ್ಲಾಹನ ಆದೇಶದಂತೆ ನಬಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಉಪದೇಶದಂತೆ ನಾವೆಲ್ಲರೂ ಕೂಡ ಒಂದಾಗಿ ಶಾಂತಿಯುತವಾಗಿ ಬಾಳುವಂಥ ದಿನ ಇವತ್ತು. ಈ ದಿನ ಆ ದೇವನಲ್ಲಿ ಪ್ರಾರ್ಥನೆ ಮಾಡ್ತಾನೆ ನಮ್ಮೆಲ್ಲರಿಗೂ ಕೂಡ ಶಾಂತಿ, ಸಮೃದ್ಧಿ, ನೆಮ್ಮದಿ ನೀಡಿ ಈ ದೇಶದ ಸಾರ್ವಭೌಮತೆ ಮತ್ತು ಎಲ್ಲರನ್ನೂ ಕೂಡ ಏಕತೆಯಿಂದ ಒಂದಾಗಿ ಬಾಳುವಂಥ ಮತ್ತು ನಾವೆಲ್ಲರೂ ಕೂಡ ಒಂದಾಗಿ ಶಾಂತಿಯುತವಾಗಿ ಬಾಳೋಣ ಅಂತ ಈ ಸಮಯದಲ್ಲಿ ಹೇಳಕ್ಕೆ ಬಯಸ್ತೇನೆ.